ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಮತ್ತೆ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಸಂಡೇ, ಅಮಾವಾಸ್ಯೆ ಪಕ್ಷ ಅಂತ ಕರೀತಾರೆ, ಹಬ್ಬ. ಸೊ ಇವತ್ತು ನಮ್ಮ ಮನೇಲಿ ಏನು ಹಬ್ಬ ಇಲ್ಲ. ಸೊ ನಮ್ಮ ಅಜ್ಜಿ ಮನೇಲಿ ಹಬ್ಬ ಮಾಡ್ತಾರೆ. ಹಾಗಾಗಿ ನಮ್ಮ ಮನೇಲಿ ಸಿಂಪಲ್ ಪೂಜೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೆಳಗ್ಗೆನೇ ಬೇಗ ಎದ್ದು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು, ಇವತ್ತು ಸಂಡೇ ಶಾಪ್ ಏನು ಓಪನ್ ಮಾಡೋದಿರಲ್ಲ. ಸೊ ಬೆಳಗ್ಗೆನೇ ಎದ್ದು ತಿಂಡಿಗೆಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆ ಒರೆಸಿ, ಬಟ್ಟೆಗಳಿದ್ವು ಬಟ್ಟೆಗಳೆಲ್ಲ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತಾ ಇದ್ದೀನಿ. ಯಾಕೆಂದರೆ ಈವ್ನಿಂಗು ನಾನು ಅಜ್ಜಿ ಮನೆಗೆ ಹೊಟ್ಟೋಗ್ತೀನಿ ಮಧ್ಯಾಹ್ನ ಮೇಲೆ. ಸೊ ಹಾಗಾಗಿ ಮನೇಲಿ ಇರೋಲ್ವಲ್ಲ, ಬೆಳಗ್ಗೆನೇ ಪೂಜೆ ಮಾಡಿಬಿಡೋಣ ಅಂತ ಪೂಜೆ ಎಲ್ಲ ಮುಗಿಸಿ ಆಮೇಲೆ ತಿಂಡಿ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ನಾನು ರಸಮ್ ಮಾಡಿದ್ದೆ. ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿಬಿಟ್ಟಿದೆ, ಸ್ವಲ್ಪ ಕಫ ಎಲ್ಲ ಥರ ಆಗಿಬಿಟ್ಟಿದೆ. ವೆದರ್ ಬಂತು ಅಂದರೆ ಎಲ್ಲರಿಗೂ ಇಷ್ಟೇ, ಹುಷಾರು ತಪ್ತಾರಲ್ಲ. ಸೊ ಹಾಗಾಗಿ ಸ್ವಲ್ಪ ರಸಮ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಾಳುಮೆಣಸು ಜೀರಿಗೆ ಎಲ್ಲ ಹುರಿದು ಮಾಡಿ ಪುಡಿ ಥರ ಎಲ್ಲ ಮಾಡಿಕೊಂಡು, ಅದು ರೆಸಿಪಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ, ಬೇಗ ಮಾಡ್ಕೋಬೋದು. ಆ್ಯಂಡ್ ಪಾಪಗೂ ಸ್ವಲ್ಪ ವೆದರ್ ನೆಗಡಿ ಆಗ್ತಾಯಿದೆ ಅಂತ ಫೀಲ್ ಆಯಿತು. ಸೊ ಹಾಗಾಗಿ ಅವನಿಗೂ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ತಿಂಡಿಗೆ ರಸಮ್ ಮತ್ತು ಅನ್ನ ಮಾಡಿ ಇಟ್ಟಿದ್ದೆ. ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡೆ, ಪೂಜೆ ಎಲ್ಲ ಮಾಡಾದ್ಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಪೂಜೆ ಮಾಡ್ಕೋಬೇಕು. ಸೊ ಹಾಗೆ ತುಂಬ ದಿನ ವ್ಲಾಗ್ ಮಾಡ್ತಾಯಿದ್ದೀನಿ, ಗ್ಯಾಪ್ ಕೊಟ್ಟು ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ವ್ಯೂವ್ಸು ಕಮ್ಮಿ ಆಗ್ತಾಯಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಓಡ್ತಾಯಿತ್ತು. ಸೊ ಬರ್ತಾ ವ್ಯೂವ್ಸು ಕಮ್ಮಿ ಆಗ್ತಿದೆ. ಯಾಕೆ, ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾನು ಅದನ್ನು ನಿಮ್ಮ ಒಪಿನಿಯನ್ ಪ್ರಕಾರ ನಾನು ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 1000 ಸಬ್ಸ್ಕ್ರೈಬರ್ಸ್ಗೆ ಇನ್ನೇನು ಹತ್ತಿರದಲ್ಲಿದ್ದೀನಿ. ಇನ್ನು ಸ್ವಲ್ಪ ಮುಕ್ಕಾಲು ಭಾಗ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನು ಕಾಲು ಭಾಗ ಬರಬೇಕಷ್ಟೇ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ನನ್ನ ಪ್ರಯತ್ನ ಅಂತೂ ನಾನು ಮಾಡ್ತಾನೆ ಇರ್ತೀನಿ, ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಶಾರ್ಟ್ಸ್ ವೀಡಿಯೋಸು, ಲಾಂಗ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಆ್ಯಂಡ್ ನನ್ನ ಫೇಸ್ ನೋಡ್ತಾ ಇರ್ಬೋದು, ಫುಲ್ ಡಲ್ ಆಗಿಬಿಟ್ಟಿದೆ. ಹುಷಾರು ತಪ್ಪದೆ ಅಂದರೆ ನನಗೆ ನನ್ನ ಫೇಸ್ ನೋಡ್ಕೊಳಕ್ಕಾಗಲ್ಲ, ಆ ಥರ ಆಗಿಬಿಡ್ತೀನಿ. ಸೊ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಏನೇನು ಮಾಡ್ತೀನಿ ಪೂಜೆ ಅಂದರೆ, ಅಜ್ಜಿ ಮನೇಲಿ ಪಕ್ಷ ಲಾಸ್ಟ್ ಇಯರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದೇನಾಯಿತು ಅಂತ ಅಂದರೆ, ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋದ್ರಿಂದ ವೀಡಿಯೋ ಮಾಡ್ಕೋಬೇಕು ಅನ್ನೋ ಮೈಂಡಲ್ಲೇ ಇರಲಿಲ್ಲ. ಸೊ ಸಡನ್ನಾಗಿ ಒಂದು ಶಾರ್ಟ್ ವೀಡಿಯೋ ಥರ ಮಾಡಿ ಹಾಕಿದ್ದೆ. ಬಟ್ ಇವತ್ತೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಎಲ್ಲರೂ ಮನೇಲಿ ಸೇರ್ತೀವಿ, ನಮ್ಮಮ್ಮ ಎಲ್ಲ ಬರ್ತಾರೆ. ಮಧ್ಯಾಹ್ನ ಅಮ್ಮ ಬರ್ತಾರೆ, ಅಮ್ಮನ ಜೊತೆ ಹೋಗ್ತೀವಿ. ಅವರು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ ಹಾಫ್ ಡೇ. ಸೊ ಅವ್ರ ಜೊತೆನೇ ಬೈಕಲ್ಲಿ ಹೋಗ್ತೀವಿ, ನಾನು ಪಾಪು ನಮ್ಮಮ್ಮ. ನಮ್ಮ ಮನೆಯವರು ಸಂಜೆ ಬರ್ತಾರೆ. ಸಂಜೆ ಇರೋದು ಪೂಜೆ 6 ಗಂಟೆ ಮೇಲೆ. ಸೊ ಹಾಗಾಗಿ ನಮ್ಮ ಚಿಕ್ಕಮ್ಮರು ಕೂಡ ಹೊರಟಿದ್ದಾರೆ ಇವಾಗ. ಸೊ ಹಾಗಾಗಿ ಹೊರಡ್ತೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಮುಂದಕ್ಕೆ. ಸ್ವಲ್ಪ ಮಾತಾಡೋದಕ್ಕೂ ಕಷ್ಟ ಆಗ್ತಾಯಿದೆ, ಸುಸ್ತಾಗ್ತಿದೆ, ಏನಂತ ಗೊತ್ತಿಲ್ಲ. ಸ್ವಲ್ಪ ಲೈಟಾಗಿ ಜ್ವರ ಕೂಡ ಬಂತು. ನೈಟು ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದೆ, ಸ್ವಲ್ಪ ಎದ್ದಿದ್ದೀನಿ. ಬಟ್ ಕುತ್ಕೊಂಡ್ಬಿಟ್ರೆ ಕೆಲ್ಸಗಳು ಸಾಗಲ್ಲ, ಬಟ್ಟೆಗಳು ರಾಶಿಯಾಗಿ ಹೋಗ್ತವೆ. ಸೊ ಹಾಗಾಗಿ ಇವತ್ತು ಕೆಲಸ ಮಾಡಿರೋದಕ್ಕೂ ಅದಕ್ಕೂ ಫುಲ್ ಸುಸ್ತಾಗ್ತಿದೆ, ಮಾತಾಡೋದಕ್ಕೂ ಕಷ್ಟ ಆಗ್ತಿದೆ, ಆ ಥರ ಆಗಿದೆ. ಆ್ಯಂಡ್ ರೆಡಿ ಆಗಬೇಕು, ಇನ್ನೂ ಟೈಮ್ ಇದೆ. ಅಮ್ಮ ಬರೋದು ಮಧ್ಯಾಹ್ನ ಮೇಲೆ, ಐ ಥಿಂಕ್ 2 ಗಂಟೆ ಮೇಲಾಗುತ್ತೆ ಅಂತ ಅನಿಸುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಎಲ್ಲ ಕೆಲಸ ಮುಗಿಸಿದ್ದೀನಿ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ತಿಂಡಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗಬೇಕು. ಹಾಗಾಗಿ ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಪೂರ್ತಿ ವಾಚ್ ಮಾಡಿ ಅಂತ ಕೇಳ್ಕೊಳ್ತೀನಿ, ಓಕೆನಾ? ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಪೂಜೆನ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀವಿ. ನಾವೇನು ಎಡೆ ಥರ ಲೈಟು ಎಲ್ಲ ಮಾಡಲ್ಲ. ಸೊ ನಮ್ಮ ಮನೇಲಿ ಪದ್ಧತಿ ಇಲ್ವಂತೆ, ಗೊತ್ತಿಲ್ಲ. ಸೊ ಹಾಗಾಗಿ ನಾರ್ಮಲ್ ಪೂಜೆ, ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಇದನ್ನು ಪೂಜೆ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಮೊನ್ನೆ ತಾನೇ ಎಲ್ಲ ದೇವ್ರ ಐಟಮ್ಸ್ ಎಲ್ಲ ಬೆಳಗ್ಗೆ ಎಲ್ಲ ಇಟ್ಟಿದ್ವಿ. ಸೊ ಹಾಗಾಗಿ ಸಿಂಪಲ್ಲಾಗಿ ಅಲ್ಲೇ ಮನೆ ಹತ್ರನೇ ಪತ್ರೆ ಹೂವು ಎಲ್ಲ ಸಿಕ್ತು, ದಾಸವಾಳ ಹೂವು ಎಲ್ಲ ಬಿಟ್ಟಿತ್ತು. ಸೊ ಅದನ್ನೇ ಕಿತ್ಕೊಬಂದೆಲ್ಲ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ಟೈಮ್ ಏನಾಗುತ್ತೆ ಗೊತ್ತಾ, ದಾಸವಾಳ ಹೂವು ಬೇಕು ಅಂದಾಗ ಸಿಗೋದೇ ಇಲ್ಲ, ಬೇಡ ಅಂದಾಗೆಲ್ಲ ಬಿಡ್ತಾನೆ ಇರುತ್ತೆ. ಸೊ ಹಾಗೆ ಹೊಸ ಗಿಡಗಳು ತಂದಿದ್ದೀನಿ. ಸೊ ಮೊದಲಿಂದಲೂ ನಂಗೆ ತುಂಬ ಇಷ್ಟ ಗಿಡಗಳು ಬೆಳೆಸ್ಕೋಬೇಕು ಅಂತ. ಬಟ್ ನಮಗೆ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಬಾಡಿಗೆ ಮನೆಗಳ ಹತ್ರ ಹಾಕೊಳ್ಳೋದಕ್ಕಾಗಲ್ಲ. ಸೊ ಇಲ್ಲಿ ಜಾಗ ಇತ್ತು, ಸೊ ಕ್ಲೀನ್ ಮಾಡಿಸಿ ಎಲ್ಲ ಹಾಕೋಬೇಕು ಅಂತ ಪ್ಲ್ಯಾನ್ ಮೊದಲಿಂದನೂ ಇತ್ತು. ಸೊ ನಮಗೆ ಮನೆ ಮುಂದೆ ರೋಡ್ ಇದು ಸಿಮೆಂಟ್ ರೋಡ್ ಬಂದಿದೆ ಪಂಚಾಯತಿ ಕಡೆಯಿಂದ. ಸೊ ಅದು ಬಂದರೆ ಮತ್ತೆ ಗಿಡ ಎಲ್ಲ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ದಿನದವರೆಗೂ ಹಾಕ್ಕೊಂಡೇ ಇರಲ್ಲ ಗಿಡನ. ಸೊ ಈಗೆಲ್ಲ ಸ್ವಲ್ಪ ಬಂದಮೇಲೆ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ವಿ, ಅಲ್ಲಿ ಈ ಥರ 1-2 ಗಿಡ ತಂದು ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟು ಮುತ್ತಮಲ್ಲಿಗೆ ಗಿಡ ಇದೆ, ಆ್ಯಂಡ್ ಚೆಂಡು ಹೂವು ಗಿಡ ಇದೆ, ಸೇವಂತಿಗೆ ಇದೆ, ಆಮೇಲೆ ಕನಕಾಂಬರ ಗಿಡ ಎಲ್ಲ ಹಾಕಿದ್ದೀವಿ. ಆ್ಯಂಡ್ ನೋಡ್ತಾ ಇರ್ಬೋದು, ಒಂದು 4-5 ಗಿಡ ಇದೆ. ಸೊ ಮಳೆ ಟೈಮ್ ಬಂತು ಅಂದರೆ ಚೆನ್ನಾಗಿ ಬರುತ್ತೆ, ಹೂವು ಎಲ್ಲ ಆಲ್ರೆಡಿ ಹೂವು ಬಿಡ್ತಾ ಇದೆ. ಆ್ಯಂಡ್ ಅಲ್ಲೇ ಟಬ್ಬಲ್ಲಿ ಸ್ವಲ್ಪ ಕೀರೆ ಸೊಪ್ಪು, ಪಾಲಾಕು ಮತ್ತು ಮೆಂತ್ಯ, ಆಮೇಲೆ ಸ್ವಲ್ಪ ದಂಟಿಗೇನೋ ಹಾಕಿದ್ದಾರೆ. ಸ್ವಲ್ಪ ಎಲ್ಲ ಅಲ್ಲೇ ಬೆಳೀತಾ ಇದ್ದೀವಿ. ಅಂದರೆ 1 ಟೈಮ್ಗೆ ಆಗೋಷ್ಟು ಸಿಗುತ್ತೆ ಸೊಪ್ಪು ಅಲ್ಲಿ.
ಫೈನಲಿ ಊರಿಗೆ ರೀಚ್ ಆದ್ವಿ. ಇಲ್ಲೇ ಸುದ್ನಳ್ಳಿ ಹತ್ರ ನಮ್ಮ ಊರು ಬಂದು, ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ. ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು, ಅದನ್ನೇ ನೋಡ್ಕೊಂಡು ಆಚೆ ಕೂತಿದ್ವಿ. ಆ್ಯಂಡ್ ಅಮ್ಮ ಬಂದು ನಮ್ಮನ್ನ ಪಿಕ್ ಮಾಡಿದ್ರು. ಮಧ್ಯಾಹ್ನನೇ ಬಂದರು, ಒಂದು 3 ಗಂಟೆನೋ ಆಗಿತ್ತು ಅಂತ ಅನಿಸುತ್ತೆ. ಬಟ್ ನಾನು ಸ್ವಲ್ಪ ಲೇಟ್ ಆಯಿತು. ಪಾಪಗೆ ಊಟ ಮಾಡಿಸಿ ಅವ್ನು ಮಲ್ಕೊಂಡ್ಬಿಟ್ಟಿದ್ದ. ಎದ್ಮೇಲೆ ಊಟ ಎಲ್ಲ ಮಾಡಿಸಿ ಅವ್ನಿಗೆ ಸ್ನಾನ ಮಾಡಿಸಿ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಒಟ್ಟಿನಲ್ಲಿ 4:30ಗೆಲ್ಲ ರೀಚ್ ಆದ್ವಿ. ಹೇಗಿದ್ರು 6 ಗಂಟೆ ಮೇಲೆ ಪೂಜೆ ಅಲ್ವಾ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಜಾಸ್ತಿ ಮುತ್ತುಮಲ್ಲಿಗೆ ಹೂವು ಸಿಗುತ್ತೆ, ಮತ್ತು ಪಟ್ಕ ಕನಕಾಂಬರ ಜಾಸ್ತಿ ಹಾಕಿದ್ದಾರೆ. ಸೊ ಅದನ್ನೆಲ್ಲ ಕಿತ್ಕೊಂಬಂದು ಕೊಡ್ತು ನಮ್ಮ ಅಜ್ಜಿ. ಹಾಗಾಗಿ ಅದನ್ನು ಕಟ್ತಾ ಕೂತ್ಕೊಂಡೆ ಆಚೆಗಡೆ. ಅವರು ಒಳಗಡೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಏನು ಬೇಕೋ ತಿಂಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ. ಆ್ಯಂಡ್ ಅಲ್ಲಿಗೆ ಇನ್ನು ಬಾಕಿ ಏನಾದ್ರು ಉಳಿದಿದ್ರೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಒಳಗಡೆ. ನಾನಿಲ್ಲಿ ಆಚೆ ಕೂತ್ಕೊಂಡು ಹೂವು ಕಟ್ಕೊಳ್ತಾ ಇದ್ದೆ. ಪಾಪನು ಆಟ ಆಡ್ಕೊಂಡಿದ್ದ. ಅವನಿಗೆ ನಮ್ಮ ಊರಿಗೆ ಬಂದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಅಲ್ಲೆಲ್ಲ ಮಕ್ಳು ಇರ್ತಾರಲ್ಲ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು. ಅದೇ ಅವ್ನಿಗೆ ದೊಡ್ಡ ಖುಷಿ. ಈ ಪಕ್ಷ ಹಬ್ಬ ಬಂದಾಗಲೇ ನಾವೆಲ್ಲರೂ ಒಟ್ಟಿಗೆ ಸೇರೋದು. ನಮ್ಮ ಅಮ್ಮಂದರು ಎಲ್ಲರೂ ಒಟ್ಟಿಗೆ ಬರ್ತಾರೆ, ರಜಾ ಹಾಕ್ಕೊಂಡು ಬರ್ತಾರೆ. ಬಂದರೆ ನಾವು ಹೋದರೆ ಒಂದು ಬೆಳಗ್ಗೆ ಹೋಗಿ ಈವ್ನಿಂಗ್ ಅಷ್ಟರಲ್ಲಿ ಬಂದುಬಿಡ್ತೀವಿ. ಬಟ್ ಈ ಹಬ್ಬದಲ್ಲೇ ನಾವು ಉಳ್ಕೊಳ್ಳೋದು, ನೈಟೆಲ್ಲ ಅಲ್ಲೇ ಸ್ಟೇ ಆಗ್ತೀವಿ. ಸೊ ಅದೊಂದು ಖುಷಿ ಇದೆ. ಆ್ಯಂಡ್ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಆಲ್ಮೋಸ್ಟ್ ತಿಂಡಿ ಎಲ್ಲ ಮುಗಿದಿದೆ. ಬಟ್ ಒಡೆ, ಬೋಂಡ, ಸಣ್ಣ ಪುಟ್ಟ ಎಲ್ಲ ಇರುತ್ತಲ್ಲ, ಹಪ್ಪಳದ್ದು ಅಡುಗೆ ಕೆಲಸ ಎಲ್ಲ, ಊಟಕ್ಕೆಲ್ಲ ಸಿಹಿ ಊಟ ಆಗಿರೋದ್ರಿಂದ ಸೊ ಅವಾಗ ಈವ್ನಿಂಗ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಮನೆ ತುಂಬ ಈ ಥರ ಜನ ಇದ್ದರೆ ಏನೋ ಒಂಥರ ಖುಷಿ ಆಗುತ್ತೆ ಎಲ್ಲ ಹಬ್ಬದಲ್ಲಿ. ಏನೇ ಒಂದು ಹಬ್ಬ ಬಂದರೂ ನನಗೆ ಈ ಥರ ಇರೋದಕ್ಕೆ ಖುಷಿ. ಜನಗಳು ಮನೆ ತುಂಬ ಇರ್ತಾರಲ್ಲ, ಓಡಾಡಿಕೊಂಡು ಮಾತಾಡಿಕೊಂಡು ಖುಷಿ ಅನಿಸುತ್ತೆ. ಆ್ಯಂಡ್ ಇವಾಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. 6 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಲ್ಲ ರೆಡಿ, ಇನ್ನು ಚಿಕ್ಕ ಪುಟ್ಟ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಾನು ಏನಕ್ಕೆ ಮಾತಾಡಲ್ಲ ಅಂದರೆ ಮೊಬೈಲನ್ನ ನಾನು ತೆಗಿಕೆ ಕೊಟ್ಬಿಟ್ಟಿದ್ದೆ ಅವಳಿಗೆ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವಳೇನು ಮಾತಾಡಿಲ್ಲ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ವೀಡಿಯೋಸ್ ಎಲ್ಲ ಕಂಪ್ಲೀಟಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು. ಎಳಕ ವಿಡಿಯೋ ಕೈಲೇಟ ಕಾಣ್ತದೆ. ನೀವು ನೈತಿದ್ದೇನು ನಮ್ಮನೆಯಿಂದ ಎಳ್ನೀರು ಎತ್ಕೊಂಡೈತಾಳು. ನಮ್ಮನೆಯಿಂದ ಎಳ್ನೀರು ಎತ್ಕೊಂಡೈತಾಳು. ಓ ರೈನ್ಬೋ ಬಳೆ ತಂದ್ಬಿಟ್ಟಿದ್ಯಾ? ಇನ್ನೇನು ಚಿಕ್ಕ ಬಿನ್ಗೆ ಆಂಟಿ ನೈಟಿನೇನಾ? ನನಗೇನಿಲ್ಲ, ಹಂಗೆ ಹಾಕ್ತೀನಿ. ಅಲ್ಲಿ ಹೆಂಗ್ ಹೋಗಿರೋದು ನಿನ್ನ ಸಂದಿಗೆ? ಹಂಗೆಲ್ಲ ಮುಟ್ಟಿದ್ರೆ ಹಿಡ್ಕೊಂಡಿರ್ತಾರೆ. ಬಂದ್ರೆ ಪಾಪು ಬರುತ್ತೆ. ಇಲ್ಲದವ್ರೆ ಇಲ್ಲೇ ಬಾ, ನಿಮ್ಮ ಮನೇಲಿ ಮಾಡಲ್ಲ ಅಂದ್ರೆ ಇಲ್ಲೇ ನೆನ್ಸ್ಕೊಂಡ್ರು ಇಲ್ಲೂ ಬರ್ತಾರೆ. ನಾನು ಮೂರೇ ಇಡ್ತಿದ್ದು ಮೂರೇ ಅಂತಿರ್ತೀವಿ. ಯಾರ ಮನೆ ಇಸ್ಕೊಂಡು
ಸೊ ಎಡೆಗಿಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸ್ವೀಟ್ಸು, ಹಣ್ಣುಗಳು, ಎಲ್ಲ ಥರ ಮಾಡಿರೋ ಅಡುಗೆಗಳು ಎಲ್ಲ ಪ್ರತಿಯೊಂದೂ ನಾವಲ್ಲಿ ಎಡೆ ಇಡಬೇಕು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು ನಮ್ಮಮ್ಮ. ಇಲ್ಲಿ ಹುಡುಗರುಗಳು ಸ್ವೀಟ್ ಬಗ್ಗೆ ಮಾತಾಡ್ತಾಯಿದ್ರು, ಸ್ವೀಟ್ಸ್ ನನಗೆ ಬೇಕು ಅಂತ. ಫಸ್ಟೇ ನಾನು ಚಿಕ್ಕ ಹುಡುಗಿದಾಗ ಹಿಂಗೆ ಮಾಡ್ತಾಯಿದ್ದೆ, ಈಗಲೂ ಹಿಂಗೆ ಮಾಡ್ತೀನಿ. ನಂಗೆ ಅದೇನೋ ಸ್ವೀಟ್ಸ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಅಲ್ಲಿ ಎತ್ಕೊಂಡು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ಅವ್ರು ಮಾತಾಡ್ತಾಯಿದ್ರು, ಯಾರಿಗೆ ಯಾವ್ದು ಬೇಕು ಅಂತೆಲ್ಲ ಚೂಸ್ ಮಾಡ್ಕೊಳ್ಳೋದಕ್ಕೆ ಮಾತಾಡ್ಕೊಂಡು ಹಾಗೆ ನೋಡ್ತಾಯಿದ್ರು ಎಲ್ಲನೂ. ಹೆಸರು ಬೇಳೆ ಮಾಡಿದ್ದಾರೆ ಆ್ಯಂಡ್ ಇದು ಚಿತ್ರಾನ್ನ, ಕೊಚ್ಚು, ಹಪ್ಪಳ, ವೈಟ್ ರೈಸ್, ಪಾಯಸ. ಮುಟ್ಬಾರ್ದು. ಹೊಡೆದಾಕ್ಬಿಡ್ತೀನಿ ಕಾಲು ಕೊಟ್ಬಿಟ್ಟಿಲ್ಲ. ಇದು ಅಡಕೆ ಸ್ಯಾಟರ್ಡೆ ಲಾಸ್ಟು, ಇವತ್ತಿನ ಲಾಸ್ಟ್ ಅಲ್ಲ, ಇವತ್ತಿಂದ ರಜೆ ಸ್ಟಾರ್ಟ್. ಟ್ಯೂಷನ್ಗೆ ಇದೆ ನಮಗೆ ಟ್ಯೂಷನ್ ರಜದಲ್ಲಿ. ಪೋರ್ಷನ್ಸ್ ಪಾರ್ಟ್ 2 ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಟ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ. ನಾನು ಆಲ್ರೆಡಿ ಟ್ರಯಾಂಗಲ್ಸ್ ಚಾಪ್ಟರ್ ಪಾರ್ಟ್ 2 ಮ್ಯಾಚ್ ಸ್ಟಾರ್ಟ್ ಆಯಿತು ನೆನ್ನೆ. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಈ ಥರ ನಾವು ಎಡೆ ಎಲ್ಲ ಇಟ್ಟಿದ್ದು, ಸ್ವೀಟು ಮತ್ತು ಹಣ್ಣುಗಳು, ಮಾಡಿದ ಅಡುಗೆ, ಒಬ್ಬಟ್ಟು, ಪ್ರತಿಯೊಂದು ಮಾಡಿದ್ದನ್ನೆಲ್ಲ ಈ ಥರ ನಾವು ಎಡೆ ಇಟ್ಟು ಪೂಜೆ ಮಾಡ್ಕೊಳ್ತೀವಿ. ಎಲ್ರದ್ದು ಪೂಜೆ ಆಯಿತು. ಇವಾಗ ಹೊರಗಡೆ ಹೋಗಿ ಬಾಗಿಲು ಹಾಕ್ಕೊಳ್ತೀವಿ. ಆಮೇಲೆ ಬಾಗಿಲು ತಟ್ಟಿ ಒಳಗಡೆ ಬರೋ ಶಾಸ್ತ್ರ ಥರ ಪದ್ಧತಿ ಇದೆ. ಸೊ ಹಾಗಾಗಿ ಈ ಒಂದು ಪದ್ಧತಿನ ಆವಾಗಿಂದನೂ ಮಾಡ್ಕೊಳ್ತಾ ಬಂದಿದ್ದು. ಎಲ್ಲರ ಮನೇಲೂ ಹೀಗೆ ಮಾಡೋದು. ಆ್ಯಂಡ್ ಇದು ನಮ್ಮ ತಾತ.
ಅಂದರೆ ನಮ್ಮ ಅಮ್ಮರ ಅಪ್ಪ ಇದು. ಸೊ ಇವರು 2004 ಅನಿಸುತ್ತೆ, ಅಂದರೆ ನಾನು ಚಿಕ್ಕ ಹುಡುಗಿ, ತುಂಬ ಚಿಕ್ಕ ಹುಡುಗಿ ಆವಾಗ ತೀರೋಗಿದ್ದು. ಆ್ಯಂಡ್ ಇದು ನಮ್ಮ ಅತ್ತೆ, ನಮ್ಮ ಮಾವ, ಅಂದರೆ ನಮ್ಮ ಮಮ್ಮಿ ಇದ್ದಾರಲ್ಲ ಅವರ ಅಣ್ಣ ಮತ್ತು ಅತ್ತಿಗೆ. ಸೊ ಫಸ್ಟು ನಮ್ಮ ಅತ್ತೆ ತೀರೋಗಿದ್ದು 2010ರಲ್ಲಿ, ಅದಾದಮೇಲೆ 2023ರಲ್ಲಿ ನಮ್ಮ ಮಾವ ತೀರೋದ್ರು, ಅಂದರೆ 2 ವರ್ಷದ ಹಿಂದೆ ತೀರೋಗಿದ್ದು. ಸೊ ಈಗ 3 ಜನಕ್ಕೂ, ಅಂದರೆ ಟೋಟಲ್ 4 ಜನ, ಇನ್ನೊಬ್ಬರು ನಮ್ಮ ದೊಡ್ಡಮ್ಮ ಒಬ್ಬರಿದ್ದಾರೆ. ಸೊ ಅವ್ರದ್ದು ಏನು ಫೋಟೋ ಇಟ್ಕೊಂಡಿಲ್ಲ. ಸೊ ಅವರು 4 ಜನಕ್ಕೂ ಸೇರಿ ನಾವು ಪಕ್ಷ ಹಬ್ಬನ ಮಾಡೋದು. ಸೊ ಹಾಗಾಗಿ ಈಗೆಲ್ಲ ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಆಮೇಲೆ ಬಾಗಿಲು ತಟ್ಟಿ ಒಳಗಡೆ ಹೋಗೋ ಪದ್ಧತಿ ಇರುತ್ತೆ. ಸೊ ಇಲ್ಲಿಗೆ ಈ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.